ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾಯಕತ್ವದ ನಟ ಸಾರ್ವಭೌಮ ಸಿನಿಮಾದ ಟ್ರೈಲರ್ ಇಂದು ಜನವರಿ 25ರಂದು ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಿದೆ. ರಿಲೀಸ್ ಆದ 2 ಗಂಟೆಗಳಲ್ಲಿ ಟ್ರೈಲರ್ ಬರೋಬ್ಬರಿ 4.5 ಲಕ್ಷಗಳಿಗಿಂತ ಹೆಚ್ಚು ವ್ಯೂಸ್ ಪಡೆದುಕೊಂಡಿದೆ. ಪುನೀತ್ ಅಭಿಮಾನಿಗಳು ಭಾರಿ ನಿರೀಕ್ಷೆಯಿಂದ ಕಾಯುತ್ತಿರುವ ನಟ ಸಾರ್ವಭೌಮ ಚಿತ್ರದ ಟ್ರೈಲರ್ ಸ್ಯಾಂಡಲ್ವುಡ್ನಲ್ಲಿ ಹೊಸ ದಾಖಲೆ ಬರೆದ್ರೂ ಅಚ್ಚರಿಯಿಲ್ಲ. ಈ ಚಿತ್ರವನ್ನ ಪವನ್ ಒಡಿಯಾರ್ ನಿರ್ದೇಶನ ಮಾಡ್ತಾ ಇದ್ದು, ರಾಕ್ಲೈನ್ ವೆಂಕಟೇಶ್ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ಬಿಡುಗಡೆಯಾಗಿರುವ ನಟ ಸಾರ್ವಭೌಮ ಚಿತ್ರದ ಟ್ರೈಲರ್ ಮೇಕಿಂಗ್ ಅದ್ಭುತ ಎನಿಸುತ್ತಿದೆ. ಪುನೀತ್ ಕೈಗೆ ಕಟ್ಟಿರುವ ತಾಯಿತ್ ಲುಕ್ ಹಾಗೂ ಪೋಷಕ ನಟರುಗಳ ಹಾವಭಾವಗಳು ಈ ಚಿತ್ರದಲ್ಲಿ ಹಾರರ್ ಫೀಲ್ ತಂದಿದೆ. ಜೊತೆಗೆ ಪುನೀತ್ ಸಾಹಸ ದೃಶ್ಯಗಳು ಚಿತ್ರದಲ್ಲಿ ಆಕ್ಷನ್ಗೂ ಕೊರತೆ ಇಲ್ಲ ಎಂದು ಹೇಳುವಂತಿವೆ. ಒಟ್ಟಿನಲ್ಲಿ ಚಿತ್ರದ ಬಗ್ಗೆ ಒಂದೇ ಒಪಿನಿಯನ್ ಕೊಡಲು ಅಸಾಧ್ಯವಾದರೂ ಈ ಚಿತ್ರವು ಹಾರರ್, ಥ್ರಿಲ್ಲರ್ ಹಾಗೂ ಆಕ್ಷನ್ಗಳ ಸಂಗಮಗಳ ವಿಭಿನ್ನ ಕಥಾಹಂದರ ಹೊಂದಿರಬಹುದು ಎನ್ನುವಂತಿದೆ. ಪವನ್ ಪುನೀತ್ ಜೋಡಿಯ ನಟ ಸಾರ್ವಭೌಮ ಚಿತ್ರದ ಬಗ್ಗೆ ಎಲ್ಲಾ ಕಡೆ ಬಹಳ ನಿರೀಕ್ಷೆ ಹುಟ್ಟಿದೆ. ಸ್ವತಃ ಪುನೀತ್ ಈ ವಿಷಯವನ್ನ ಮಾಧ್ಯಮಗಳೊಂದಿಗೆ ಹಂಚಿಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಮತ್ತು ಪವನ್ ಒಡಿಯಾರ್ ಇಬ್ಬರು ಈ ಚಿತ್ರವು ಸಂಪೂರ್ಣವಾಗಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಇಡೀ ಫ್ಯಾಮಿಲಿ ಕುಳಿತು ನೋಡಬಹುದಾದ ಈ ಚಿತ್ರಕ್ಕೆ ಸೆನ್ಸಾರ್ ಕೂಡ ಯುಎ ಸರ್ಟಿಫಿಕೇಟ್ ನೀಡಿದೆ ಎಂದಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.